ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕ್ರಿಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು RCB ತಂಡದ ಟಾಪ್ ಆರ್ಡರ್ ಹೇಗಿದೆ, ಓಪನಿಂಗ್ ಯಾರು ಬರ್ಬೋದು, ನಂಬರ್ 3 ಯಾರು ಆಡ್ತಾರೆ ಮತ್ತು ಬ್ಯಾಕಪ್ಗಳು ಹೇಗಿದೆ ಎಂದು ತಿಳಿದುಕೊಳ್ಳೋಣ. ವಿರಾಟ್ ಕೊಹ್ಲಿರವರು 2-3 ಸೀಸನ್ಗಳಿಂದ RCB ತಂಡಕ್ಕೆ ಓಪನಿಂಗ್ನಲ್ಲೇ ಆಡುತ್ತಿದ್ದಾರೆ. ಓಪನಿಂಗ್ನಲ್ಲೇ ಆಡಿದಾಗ ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ಬಂದಿರೋದ್ರಿಂದ ಅವರು ಓಪನರ್ ಆಗಿ ಮುಂದುವರಿಯುತ್ತಾರೆ. ಇನ್ನು ವಿರಾಟ್ ಕೊಹ್ಲಿ ಜೊತೆ ಓಪನಿಂಗ್ ಮಾಡಲು ಫಿಲಿಪ್ ಸಾಲ್ಟ್ ಬರುತ್ತಾರೆ. ಫಿಲಿಪ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಓಪನಿಂಗ್ ಮಾಡೋ ರೈಟ್ ಹ್ಯಾಂಡರ್ಸ್ ಆಗಿರೋದ್ರಿಂದ ದೇವದತ್ ನಂಬರ್ 3ನಲ್ಲಿ ಆಡಿದ್ರೆ ರೈಟ್ ಲೆಫ್ಟ್ ಕಾಂಬಿನೇಷನ್ ಕೂಡ ಸಿಗುತ್ತೆ. ಆದ್ದರಿಂದ ರಜತ್ ಪಟಿದಾರ್ ನಂಬರ್ 4ನಲ್ಲಿ ಆಡೋ ಚಾನ್ಸಸ್ ತುಂಬ ಇದೆ. ಇನ್ನು ರಜತ್ ಪಟಿದಾರ್ ನಂಬರ್ 4ನಲ್ಲಿ ಆಡಿದ್ರೆ ಮಿಡ್ಲ್ ಓವರ್ಸ್ಗಳಲ್ಲಿ ಸ್ಪಿನ್ನರ್ಸ್ಗಳ ವಿರುದ್ಧ ಕೂಡ ತುಂಬ ಚೆನ್ನಾಗಿ ಆಡ್ತಾರೆ. ಇನ್ನು ದೇವದತ್ ಪಡಿಕ್ಕಲ್ ಓಪನರ್ ಆಗಿರೋದ್ರಿಂದ ಅವರನ್ನು ಮಿಡ್ಲ್ ಆರ್ಡರ್ನಲ್ಲಿ ಯೂಸ್ ಮಾಡುವುದು ಕಷ್ಟ. ರಾಜಸ್ಥಾನ್ ರಾಯಲ್ಸ್ ಈ ಹಿಂದೆ ಅವರನ್ನು ಮಿಡ್ಲ್ ಆರ್ಡರ್ನಲ್ಲಿ ಯೂಸ್ ಮಾಡಿದ್ದಾಗ ಸ್ಟ್ರಗಲ್ ಮಾಡಿದ್ದರು. ಆದ್ದರಿಂದ ದೇವದತ್ ಪಡಿಕ್ಕಲ್ಗೆ ಈಗ ನಂಬರ್ 3ನೇ ಸೂಕ್ತವಾದ ಕ್ರಮಾಂಕವಾಗಿರುತ್ತದೆ. ಟೂರ್ನಿಮೆಂಟ್ ಸ್ಟಾರ್ಟಿಂಗ್ನಲ್ಲಿ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್ ಮತ್ತು ದೇವದತ್ ಪಡಿಕ್ಕಲ್ RCBಯ ಟಾಪ್ ಆರ್ಡರ್ನಲ್ಲಿ ಆಡ್ತಾರೆ. ಇನ್ನು ಟಾಪ್ ಆರ್ಡರ್ನಲ್ಲಿ ಬೇರೆ ಯಾವ ಪ್ಲೇಯರ್ ಆಡಬಹುದು ಎಂದು ನೋಡೋದಾದರೆ ಲಿವಿಂಗ್ಸ್ಟನ್ಗೆ ಟಾಪ್ ಆರ್ಡರ್ನಲ್ಲಿ ಆಡಿರುವ ಅನುಭವವಿದೆ. ಲಿವಿಂಗ್ಸ್ಟನ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಆದರೂ ಕೂಡ ಫಾಸ್ಟ್ ಬೌಲರ್ಸ್ಗೆ ಚೆನ್ನಾಗಾಡೋದ್ರಿಂದ ಅವರನ್ನು ಓಪನಿಂಗ್ನಲ್ಲಿ ಯೂಸ್ ಮಾಡಬಹುದು. ಯಾರಿಗಾದ್ರೂ ಇಂಜುರಿ ಆದರೆ ಮಾತ್ರ ಲಿವಿಂಗ್ಸ್ಟನ್ನ ಯೂಸ್ ಮಾಡೋ ಚಾನ್ಸಸ್ ಇದೆ. ಇಲ್ಲ ಅಂದರೆ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್ ಮತ್ತು ದೇವದತ್ ಪಡಿಕ್ಕಲ್ಲೇ ಹೆಚ್ಚು ಮ್ಯಾಚ್ಗಳಲ್ಲಿ ಕಾಣಸಿಗ್ತಾರೆ. ಇನ್ನು ರಜತ್ ಪಟಿದಾರ್ ಕೂಡ ಆಪ್ಷನ್ ಇದ್ದಾರೆ. ಈ ಹಿಂದಿನ ಸೀಸನ್ಗಳಲ್ಲಿ ನಂಬರ್ 3ನಲ್ಲಿ ಆಡಿರೋ ಎಕ್ಸ್ಪೀರಿಯನ್ಸ್ ಇದೆ. RCB ತಂಡಕ್ಕೆ ಮತ್ತೊಂದು ಟಾಪ್ ಆರ್ಡರ್ನಲ್ಲೇ ಆಪ್ಷನ್ ಅಂದರೆ ದೇವದತ್ ಮತ್ತು ಸಾಲ್ಟ್ ಓಪನ್ ಮಾಡಿ ವಿರಾಟ್ ನಂಬರ್ 3ನಲ್ಲಿ ಆಡ್ಬೋದು. ಆದರೆ ಆ ರೀತಿ ಆಗೋ ಚಾನ್ಸಸ್ ಕಡಿಮೆ. ದೇವದತ್ ಏನಾದರೂ ಓಪನ್ ಮಾಡಿದ್ರೆ ಅವರ ಬೆಸ್ಟ್ ಬಂದಿರೋದ್ರೆಲ್ಲ ಓಪನಿಂಗ್ನಲ್ಲೇ ಮತ್ತು ರೈಟ್ ಲೆಫ್ಟ್ ಕಾಂಬಿನೇಷನ್ ಕೂಡ ಇರುತ್ತೆ. ನಿಮ್ಮ ಪ್ರಕಾರ RCBಗೆ ಓಪನಿಂಗ್ ಯಾರು ಮಾಡಬೇಕು ಮತ್ತು ನಂಬರ್ 3ನಲ್ಲಿ ಯಾರು ಆಡಬೇಕು ಅಂತ ತಪ್ಪದೇ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.